ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೋದ್ಲಪ್ಪ ಇವಳು? ಈಗಷ್ಟೇ ಕಂಡಲ್ಲ ಕಣ್ಣಿಗೆ. ಈ ವಯಸ್ಸಲ್ಲಿ ರನ್ನಿಂಗ್ ರೇಸ್ ಮಾಡೋ ಶಿಕ್ಷೆ ಕೊಡ್ತೀಯಲ್ಲಪ್ಪ ದೇವ್ರೆ. ದೇವ್ರ ನಿನ್ ಕೈಯಲ್ಲಿ ಆಗಲ್ಲ ದೇವ್ರೆ. ಇನ್ನೇನಾದ್ರೂ ರೇಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀನು ಫಾತ ಸೇರ್ಕೊಂಡ್ಬಿಡ್ತೀನಿ. ಅಯ್ಯೋ, ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡಿಸ್ಬಿಟ್ರೆ ಈಗಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವಳನ್ನ ಕರ್ಕೊಂಡೋಗಿ ನನ್ನ ಸಿಸ್ಟರ್ ಮುಂದೆ ಸರೆಂಡರ್ ಮಾಡಿಸ್ಬೇಕು ತಿಳ್ಕೊಂಡಿದ್ದೆ, ಅದ್ರ ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಆಂಟಿಸಿಪೇಟರಿ ಬೇಲ್ತಾರ ಈ ವಿಷಯನ ಸಿಸ್ಟರ್ಗೆ ಮುಟ್ಟಿಸ್ಬೇಕು. ಇವ್ರು ಫೋನ್ ಮಾಡ್ತೀನಿ. ಈ ಅಣ್ಣ ಯಾಕೋ ನನ್ನನ್ನ ಬಿಡಲ್ಲ. ಅಯ್ಯೋ ದೇವ್ರೆ, ಸಿಚುವೇಶನ್ ಇಷ್ಟು ಟೈಟ್ ಆಗಿದೆ, ಈಗಲೂ ಕಾಲ್ ರಿಸೀವ್ ಮಾಡ್ಕೋತಿರಲ್ಲ ಸಿಸ್ಟರ್. ಇರು. ಹಲೋ ಸಿಸ್ಟರ್. ಏನಣ್ಣ ನೀನು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಬ್ಯುಸಿ ಆಗಿದ್ದೀನಿ ಅಂತ ತಾನೇ ಅರ್ಥ? ಮತ್ತೆ ಪದೇ ಪದೇ ಯಾಕೆ ಫೋನ್ ಮಾಡ್ತಾ ಇದೀಯಾ? ಅಂಥದ್ದೇನು ಅರ್ಜೆಂಟು? ಹಗಲಲ್ಲೇ ಕನ್ಸು ಬಿತ್ತಾ ಅಥವಾ ನಿನ್ನ ಕಣ್ಣು ಮತ್ತೆ ಅದ್ರಕ್ಕೆ ಶುರುವಾಯ್ತಾ? ನನಗೆ ಗೊತ್ತು, ಇದೇ ಥರ ಏನೋ ಹೇಳಿ ನನಗೆ ಭಯ ಪಡಿಸೋದಕ್ಕೆ ಫೋನ್ ಮಾಡಿರ್ತೀಯ ಅಂತ. ಅದಕ್ಕೆ ನಾನು ಫೋನ್ ತೆಗಿಲಿಲ್ಲ. ಎಲ್ಲಿ ಬಿಡ್ತೀಯ ನೀನು? ಸರಿ ಹೇಳು, ಏನು ವಿಷಯ ಅಂತ. ಸಿಸ್ಟರ್, ನಾನು ಹೇಳಿಲ್ವಾ ನನ್ನ ಎಡಗನ್ನ ಅದ್ರಿದ್ರೆ ಏನೋ ಎಡವಟ್ಟಾಗುತ್ತೆ ಅಂತ? ನಾನೊಂದು ವಿಷಯ ಹೇಳ್ತೀನಿ ಈಗ, ಆಗ ನೀನು ಎಡಗನ್ನು ಬಲಗನ್ನು ಎಲ್ಲ ಒಟ್ಟಿಗೆ ಎದುರುತ್ತೆ ನೋಡು. ಸಿಸ್ಟರ್, ನಾವು ಅವಳನ್ನ ಯಾರ್ಯಾರಿಗೋ ಹೇಳಿ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ಅವಳು ಎಲ್ಲೆಲ್ಲೋ ಇಲ್ಲ, ಇಲ್ಲೇ ನಮ್ಮ ಸುತ್ತಾನೆ ಇದ್ದಾಳೆ. ಯಾರ ಬಗ್ಗೆ ಮಾತಾಡ್ತಾ ಇದೆಯಣ್ಣ? ಸಿಸ್ಟರ್, ಇನ್ಯಾರ ಬಗ್ಗೆ ಸಿಸ್ಟರ್? ನಮ್ಮ ಪಾಲಿನ ದೌರ್ಭಾಗ್ಯ ಭಾಗ್ಯನ ಬಗ್ಗೆ. ನೀನು ಅವಳನ್ನ ನೋಡಿದ್ಯಾ? ಎಲ್ಲೋ ದೂರದಲ್ಲಿ ನೋಡಿದ್ದಲ್ಲ ಸಿಸ್ಟರ್, ಹತ್ತಿರದಿಂದ ಝೂಮ್ ಹಾಕೊಂಡು ಕ್ಲೋಸ್ ಅಪ್ ಅಲ್ಲಿ ನೋಡಿದೀನಿ. ಅವಳೇತ್ಲೆ ಪಕ್ಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸಿಸ್ಟರ್, ಇಲ್ಲೇ ಇದ್ದಾಳೆ ನಮ್ಮ ಹತ್ತಿರದಲ್ಲೇ. ಅವಳನ್ನ ಫಾಲೋ ಮಾಡೋದು ಬಿಟ್ಟು ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಿಲ್ಲ. ಹೋಗ್ಬೇಕು, ಅವಳನ್ನ ಹುಡುಕು. ಅಣ್ಣ, ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ಅವಳು ಎಲ್ಲೇ ಇದ್ರೂ ಹೇಳ್ಕೊಂಡು ಬಾ. ಅವಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಯಾರ ಕಣ್ಣಿಗೂ ಅವಳು ಕಾಣಿಸ್ಕೋಬಾರ್ದು. ಹಾಗೆ ಮಾಡಬೇಕು. ಸರಿ ಸಿಸ್ಟರ್, ನಾನೊಂದು ಹುಡುಕ್ತೀನಿ. ನಿಂಗೆ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವಳು ಇಷ್ಟು ದಿನ ನಮ್ಮ ಸುತ್ತಮುತ್ತನೇ ಇದ್ಲಾ? ನೋಡ್ಕೊಂಡೆ ಅವ್ನು ಹೋಗಲ್ಲ. ಅವಾಗಿಂದ ಆರ ಮೇಲೆ ಆರ ನೋಡ್ತಾ ಇದ್ರೆ ನಿನ್ ಪಾಡಿಗೆ ನೀನು ಹೋಗ್ತಾ ಇದೆಯಲ್ಲ. ಪುಟ್ಟು, ಅಲ್ಲೋಡ ಅಜ್ಜಿ. ಬಾ ಅಮ್ಮ. ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ ನೀನು? ಮನೆ ಹತ್ರ ಎಲ್ಲ ಎಷ್ಟು ಹುಡ್ಕಾಡ್ದೆ ಗೊತ್ತಾ? ನೀನ್ ಸಿಕ್ಕಿಲ್ಲ ಅಂದ ತಕ್ಷಣ ಎಷ್ಟು ಭಯ ಆಯ್ತು ನನ್ಗೆ. ಯಾಕಮ್ಮ ಹಿಂಗ್ ಮಾಡ್ದೆ? ಓ, ಈ ಅಮ್ಮನ ಮಹಾತಾಯಿ ಮಗಳು ನೀನೇನಾ? ನೋಡ ಗಟ್ಮುಟ್ಟಾಗಿದ್ಯಾ, ಭಿಕ್ಷೆ ಬೇರೆ ಕಳ್ಸಿದ್ಯಲ್ಲ. ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಮ್ಮಮ್ಮಂಗೆ ಆರೋಗ್ಯ ಸರಿ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಇಲ್ಲಿಗೆ ಹೆಂಗ್ ಬಂದ್ರು ಅಂತಾನು ಗೊತ್ತಿರಲ್ಲ ಅವ್ರಿಗೆ. ಇವ್ರಿಗೋಸ್ಕರ ಬೇಕಾದ್ರೆ ನಾನ್ ಭಿಕ್ಷೆ ಬೇಡ್ಬಿಟ್ಟು ಸಾಕ್ಬಿಡ್ತೀನಿ. ಅವ್ರಿಗೆ ಹಂಗೆಲ್ಲ ಮಾಡಕ್ ಬಿಡಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ಒಂದ್ ಸ್ವಲ್ಪ ಮನೆಯವ್ರಿಗೂ ಬಿಡ್ತೀರಾ? ಸರಿ ಅಮ್ಮ, ಆಯ್ತು. ಎಲ್ಲೋದ್ಲಪ್ಪ ಇವಳು? ಇಲ್ಲೆಲ್ಲ ಅಮ್ಮ, ಸಿಗ್ನಲ್ ಮುದುಕಿ ಭಿಕ್ಷೆ ಬೇಡ್ತಾ ಇದ್ಲಲ್ಲ, ಅವಳನ್ನ ನೋಡಿದ್ರ?
ಒಂದ್ ಹುಡುಗಿ ಬಂದು ಕರ್ಕೊಂಡು ಹೋದ ನೋಡಿ. ಆ ಹುಡುಗಿ ಅಂದ್ರೆ ಭಾಗ್ಯನ ಮಗಳ ಅಂದ್ರೆ ಗೌತಮ್ ತಂಗಿ, ಅವರಿಬ್ರು ಒಟ್ಟಿಗಿದಾರ? ಅಯ್ಯೋ ದೇವ್ರೆ, ಹೆಂಗ್ ಹೋದ್ಲು ಅವಳು? ಆಟೋದಲ್ಲಿ ಹೋದ್ರ ನೋಡಿ. ಅಯ್ಯೋ ದೇವ್ರೆ, ಕಣ್ಣಿಗೆ ಕಾಣಿಸಿದ್ರು ಕೈ ಸಿಗದಂಗೆ ಆಗೋಗ್ಬಿಟ್ಲಲ್ಲ. ರನ್ನಿಂಗ್ ರೇಸ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡ್ತಲ್ಲ. ಇನ್ನು ಸಿಸ್ಟರ್ಗೆ ಹೆಂಗ್ ಮುಖ ತೋರಿಸ್ಲಿ? ಅಯ್ಯೋ ದೇವ್ರೆ. ಭಾಗ್ಯ ಗೌತಮ್, ಗೌತಮ್ ಭಾಗ್ಯ. ಏನು ಅಪೇಕ್ಷಾ, ದಿನ ರೆಡಿ ಮಾಡೋ ಥರ ನನ್ನ ರೆಡಿ ಮಾಡಲ್ವಾ? ಮಾಡಲ್ಲ. ಯಾಕೋ? ಯಾಕೆ ಅಂದ್ರೆ ನಂಗೆ ಮೂಡಿಲ್ಲ. ಮೂಡಿಲ್ವಾ? ಯಾಕೆ? ಯಾಕೆ ಅಂದ್ರೆ ಇವಾಗ ನೀವು ಫುಲ್ ಬ್ಯುಸಿ ಆಗಿದ್ದೀರಾ. CFO ಆದ್ಮೇಲಂತೂ ನಿಮ್ಗೆ ನನಗೋಸ್ಕರ ಟೈಮೇ ಇಲ್ಲ. ಸೊ ನಾನು ಯಾಕೆ ನಿಮ್ಗೋಸ್ಕರ ಟೈಮ್ ಮಾಡ್ಕೋಬೇಕು? ಓ ಹಾಗೆ. ಹಾಗೆ. ಏನು ಮಾಡೋದು, ಈ ಕೆಲಸ ಅನ್ನೋದಿದೆಯಲ್ಲ, ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅಪೇಕ್ಷೆ ಏನು ಗೊತ್ತಾ, ನನಗೂ ಅನ್ಸುತ್ತೆ ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ಯಾವುದೇ ಮ್ಯಾಟ್ರ್ ಇಲ್ಲದೆ ಗಂಟೆಗಟ್ಟಲೆ ಮಾತಾಡಬೇಕು, ಔಟಿಂಗ್ ಹೋಗಬೇಕು, ಚಾಟಿಂಗ್ ಮಾಡಬೇಕು. ಆಮೇಲೆ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು. ಆಮೇಲೆ ಆದಷ್ಟು ಹೆಂಡತಿನ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡಬೇಕು ಅಂತ. ನಿಜವಾಗ್ಲೂ? ಅಫ್ಕೋರ್ಸ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನೀವು ನನ್ನ ಇಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀರಾ, ನಾನು ಕೂಡ ನಿಮ್ಮನ್ನ ಆಫೀಸಲ್ಲಿ ಅಷ್ಟೇ ಮಿಸ್ ಮಾಡ್ಕೋತಾ ಇರ್ತೀನಿ. ಅಪೇಕ್ಷಾ, ನೀವು ಬರೀ ನನ್ನ ಹಾರ್ಟಲ್ಲಿ ಮಾತ್ರ ಇಲ್ಲ, ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡಲ್ಲಿ ಕೂಡ ನೀವೇ ಇದ್ದೀರಾ, ನನ್ನ ಫೋನ್ ಸ್ಕ್ರೀನ್ ಸೇವರಲ್ಲೂ ನೀವೇ ಇದ್ದೀರಾ ಅಂದಮೇಲೆ ನೀವು ನನಗೆ ಎಷ್ಟು ಇದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇದು ಅಂದರೆ ಅದೇ ಕಣ್ರಿ, ಲವ್. ಐ ಮೀನ್ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಅದೇನೋ ಎದೆ ಬಗ್ದು ತೋರಿಸೋದು ಅಂತ. ಐ ಮೀನ್ ಈಗಿನ ಕಾಲದಲ್ಲಿ ಒಬ್ಬರು ಫೋನ್ ಸ್ಕ್ರೀನ್ ಸೇವರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ ಹೃದಯದಲ್ಲಿ ಯಾರಿದ್ದಾರೆ ಅಂತ. ಹೌದಾ? ಯಾ, ಅಫ್ಕೋರ್ಸ್. ಏನು ಗೊತ್ತಾ ಅಪೇಕ್ಷಾ, ನಾವು ಮುಂಚೆ ಥರನೇ ಇದ್ಬಿಡೋಣ. ಯಾವುದೇ ಥರದ ಜಗಳ ಇಲ್ಲ, ಕಂಪ್ಲೇಂಟ್ ಇಲ್ಲ, ಓನ್ಲಿ ಲವ್. ಇದೆಲ್ಲ ನಿಮ್ಮೇಲೆ ಡಿಪೆಂಡ್ ಆಗತ್ತೆ. ನೀವು ನನ್ನ ಜೊತೆ ಹೇಗಿರ್ತೀರೋ ಹಾಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ಬಿಡಿ, ದೂಸರ ಮಾತೇ ಇಲ್ಲ. ಐ ಮೀನ್ ನಿಮ್ಮನ್ನ ಖುಷಿಯಾಗಿಡೋದು ನನ್ನ ಡ್ಯೂಟಿ ಅಂತ ಅಂದ್ಕೊಂಡು ನೀವು ಹೇಗೆ ಹೇಳ್ತೀರೋ ಹಾಗೆ ಇದ್ಬಿಡ್ತೀನಿ. ಓಕೆ? ನೀವು ಹೇಳಿದ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ನಿಮಗೆ ಖುಷಿಯಾಗಿದೆ ಅನ್ನೋದು ಕೇಳಿ ನನಗೆ ತುಂಬ ಖುಷಿ ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.